ಇನ್ನು ವಾಘಾ ಗಡಿಯಲ್ಲಿ ಇವತ್ತು ಬೀಟಿಂಗ್ ರಿಟ್ರೀಟ್ ಅನ್ನು ರದ್ದುಪಡಿಸಲಾಗಿದೆ. ಅಭಿನಂದನ್ರನ್ನ ಭಾರತಕ್ಕೆ ಹಸ್ತಾಂತರಿಸಿರುವ ಪಾಕ್ ಇವತ್ತು ವಾಘಾ ಗಡಿಯಲ್ಲಿ ಸಂಜೆ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ಪ್ರತಿದಿನ ಇದ್ದೇ ಇರುತ್ತೆ. ಸಂಜೆ 4 ಗಂಟೆಗೆ ಗಡಿಯಲ್ಲಿ ಹಸ್ತಾಂತರ ಮಾಡಲಾಗ್ತಾ ಇದೆ ಅಭಿನಂದನ್ ಅವರನ್ನ. ವಾಘಾ ಗಡಿಯಲ್ಲಿ ಪ್ರತಿನಿತ್ಯವೂ ನಡೀತಾ ಇದ್ದಂತಹ ಧ್ವಜವಂದನೆಯನ್ನ ಇವತ್ತು ಮಾತ್ರ ಕೇವಲ ಇವತ್ತು ಮಾತ್ರ ತಾತ್ಕಾಲಿಕವಾಗಿ ಅದನ್ನ ರದ್ದುಗೊಳಿಸಲಾಗಿದೆ. ವಾಘಾ ಗಡಿಯಲ್ಲಿ ಪಾಕಿಸ್ತಾನದ ಸೇನೆ ಮತ್ತು ಭಾರತೀಯ ಸೇನೆ ಎರಡೂ ಸೇನೆಗಳು ಧ್ವಜವಂದನೆಯನ್ನ ಮಾಡ್ತಾ ಇದ್ವು. ಇವತ್ತು ಮಾತ್ರ ವಾಘಾ ಗಡಿಯಲ್ಲಿ ಪ್ರತಿನಿತ್ಯ ನಡೀತಾ ಇದ್ದಂತಹ ಈ ಒಂದು ರುಟೀನ್ ಧ್ವಜವಂದನೆಗೆ ಬ್ರೇಕ್ ಹಾಕಲಾಗಿದೆ. ಇವತ್ತು ಮಾತ್ರ ರದ್ದುಗೊಳಿಸಲಾಗ್ತಾ ಇದೆ. ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರಿಸಲಿದೆ ಪಾಕಿಸ್ತಾನ. ಸೊ ಹಾಗಾಗಿ ಇವತ್ತು ಭದ್ರತಾ ಕಾರಣಗಳಿಂದಾಗಿ, ಯಾಕಂದ್ರೆ ಅದನ್ನ ನೋಡೋದಕ್ಕೆ ಅದೊಂದು ರೀತಿಯ ಪ್ರವಾಸಿ ತಾಣವಾಗಿಯೂ ಕೂಡ ದೇಶದ ಹೆಮ್ಮೆಯ ವಿಚಾರ, ಅದು ದೇಶದ ಹೆಮ್ಮೆಯ ಸ್ಥಳ. ಅದನ್ನು ನೋಡೋದಕ್ಕೆ ಬೇರೆ ಬೇರೆ ಕಡೆಯಿಂದ ಜನ ಸಾರ್ವಜನಿಕರೆಲ್ಲರೂ ಕೂಡ ಬರ್ತಾರೆ. ಆದರೆ ಹಾಗಾಗಿ ಭದ್ರತಾ ಕಾರಣಗಳಿಂದಾಗಿ ಬೀಟಿಂಗ್ ರಿಟ್ರೀಟ್ ಅನ್ನು ಇವತ್ತು ಮಾತ್ರ ರದ್ದುಗೊಳಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾರತದ ಹೆಮ್ಮೆಯ ವಾಯುಪಡೆಯ ಯೋಧ ಅಭಿನಂದನ್ರನ್ನ ಭಾರತಕ್ಕೆ ಹಸ್ತಾಂತರಿಸಿರುವ ಹಿನ್ನೆಲೆಯಲ್ಲಿ ಇವತ್ತು ಮಾತ್ರ ವಾಘಾ ಬಾರ್ಡರ್ನಲ್ಲಿ ನೋಡುವಂತಹ ಮೈ ನವಿರೇಳಿಸುವಂತಹ ದೇಶಪ್ರೇಮ ಉಕ್ಕಿ ಬರುವಂತಹ ಸನ್ನಿವೇಶಗಳನ್ನು ಇವತ್ತು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಲ್ಲಿ ಸೆಕ್ಯೂರಿಟಿ ಪರ್ಪಸ್ಗಳಿಂದಾಗಿ, ಸೆಕ್ಯೂರಿಟಿ ರೀಸನ್ಸ್ಗಳಿಂದಾಗಿ ಬೀಟಿಂಗ್ ರಿಟ್ರೀಟನ್ನು ರದ್ದು ಮಾಡಲಾಗಿದೆ. ಸೊ ಹಾಗಾಗಿ ಇವತ್ತು ಮಾತ್ರ ಆ ಒಂದು ಸನ್ನಿವೇಶವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಈಗ ನೋಡ್ತಾ ಇರುವಂತಹ ಪ್ರದೇಶವೇ ಬೀಟಿಂಗ್ ರಿಟ್ರೀಟ್ ನಡೆಯುವಂತಹ ಸ್ಥಳ. ಸೊ ಆ ಒಂದು ವಾಘಾ ಬಾರ್ಡರ್ನ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಆ ಗೇಟಿನ ಪಕ್ಕದ ಭಾಗದಿಂದನೇ ಪಾಕಿಸ್ತಾನದ ಸರಹದ್ದು ಪ್ರಾರಂಭ ಆಗುತ್ತೆ. ಈ ಭಾಗದಲ್ಲಿ ಭಾರತದ ಸರಹದ್ದು ಪ್ರಾರಂಭ ಆಗುತ್ತೆ. ಸೊ ಈಗ ನೀವು ನೋಡ್ತಾ ಇರುವಂಥದ್ದು ಆ ಒಂದು ಸ್ಥಳ ಎಲ್ಲಿ ಈಗಾಗಲೇ ಎಲ್ಲವನ್ನೂ ಕೂಡ ನಿಷೇಧಿಸಲಾಗಿದೆ. ಯಾರನ್ನೂ ಕೂಡ ಅಲ್ಲಿಗೆ ಅತಿಕ್ರಮ ಪ್ರವೇಶವನ್ನು ಮಾಡೋ ಹಾಗಿಲ್ಲ. ಯಾಕೆಂದರೆ ಈಗಾಗಲೇ ಲಾಹೋರ್ನಿಂದ ಹೊರಟಿರುವಂತಹ ಅಭಿನಂದನ್ ಅವರನ್ನ ಕರ್ಕೊಂಡು ಬರ್ತಾ ಇರುವಂತಹ ಪಾಕಿಸ್ತಾನದ ಅಧಿಕಾರಿಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಾಘಾ ಬಾರ್ಡರ್ ಕಡೆ ಬರ್ತಾರೆ. ಕೇವಲ ಲಾಹೋರ್ನಿಂದ 20ರಿಂದ 25 ಕಿಲೋಮೀಟರ್ ದೂರ ಇರುವಂತಹ ವಾಘಾ ಗಡಿ ಅಲ್ಲಿಗೆ ಕರ್ಕೊಂಡು ಬಂದು ನಂತರ ಅಲ್ಲಿಂದ ದೆಹಲಿಯ ಕಡೆ ತೆರಳುತ್ತಾರೆ ಅನ್ನುವಂತಹದ್ದು. ಸೊ ಹಾಗಾಗಿ ಪ್ರತಿದಿನ ಅಲ್ಲಿ ನಡೆಯುವಂತಹ ಬೀಟಿಂಗ್ ರಿಟ್ರೀಟ್ ಅಂದರೆ ಧ್ವಜವಂದನೆ ಸಂಜೆ ನಡೆಯುವಂತಹ ಕಾರ್ಯಕ್ರಮ. ಸೊ ಅದನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ದೇಶ ಪ್ರೇಮ ಯಾವ ರೀತಿಯಾಗಿ ಮೈ ನವಿರೇಳಿಸಿ ಉತ್ಸಾಹದಿಂದ ಆ ಒಂದು ಕಾರ್ಯಕ್ರಮವನ್ನು ನಡೆಸ್ತಾರೆ ಸೇನೆಯ ಸೈನಿಕರು, ಜವಾನರು. ಸೊ ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾತ್ರ ರದ್ದುಗೊಳಿಸಲಾಗಿದೆ. ಅದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಭಾರತೀಯ ಸೇನೆ. ಭದ್ರತಾ ಕಾರಣಗಳಿಂದಾಗಿ ಬೀಟಿಂಗ್ ರಿಟ್ರೀಟ್ ಅನ್ನು ರದ್ದು ಮಾಡಲಾಗಿದೆ. ಸಾಕಷ್ಟು ಜನ ಅಲ್ಲಿ ಸೇರ್ಕೊಳ್ತಾರೆ. ಆ ಕಾರ್ಯಕ್ರಮವೇ ಒಂದು ರೀತಿಯ ಮೈ ನವಿರೇಳಿಸುವಂತಹ, ರೋಮಾಂಚನ ಪಡಿಸುವಂತಹ ಕಾರ್ಯಕ್ರಮ. ಸೊ ಹಾಗಾಗಿ ಇವತ್ತು ಮಾತ್ರ ಅದನ್ನು ರದ್ದುಗೊಳಿಸಲಾಗಿದೆ. ನೀವೆಲ್ಲ ನೋಡಿರ್ತೀರಿ, ಪ್ರತಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಸಾಕಷ್ಟು ಅದು ಇಡೀ ದೇಶ ಪ್ರೇಮವನ್ನು ಹೆಚ್ಚಿಸುವಂತಹ, ಹಾಗೆಯೇ ನೋಡ್ತಾ ಇದ್ರೆ ಮತ್ತಷ್ಟು ನೋಡಬೇಕು ಅನ್ನುವಂತಹ, ಮೈ ನವಿರಳಿಸುವಂತಹ, ಹಾಗೆ ದೇಶ ಪ್ರೇಮವನ್ನು ಉಕ್ಕಿಸುವಂತಹ, ಕೆರಳಿಸುವಂತಹ ಕಾರ್ಯಕ್ರಮ ಅದನ್ನು ಇವತ್ತು ಮಾತ್ರ ರದ್ದುಪಡಿಸಲಾಗಿದೆ.